ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಎಲ್ಲ ಜೀವರಾಶಿಗಳಿಗೆ ನಾನೇ ಸನಾತನವಾದ ಬೀಜವು. ಹೇ ಪಾರ್ಥ, ಬುದ್ಧಿವಂತರಲ್ಲಿರುವ ಬುದ್ಧಿಯೂ ನಾನು, ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನೇ. ತಾನೇ ಸಕಲ ಜೀವರಾಶಿಗಳ ಬೀಜ ಎನ್ನುವುದರ ಮೂಲಕ ಮೂಲ ಉತ್ಪಾದನೆಯ ಅರಿವು ಮೂಡಿಸಲು ಯತ್ನಿಸಿದ್ದಾನೆ ಭಗವಂತ. ಈ ಪ್ರಪಂಚದ ವೈವಿಧ್ಯತೆಗೆ ಹಾಗೂ ಅಗತ್ಯಕ್ಕೆ ತಕ್ಕಂತೆ ಸೃಷ್ಟಿಗೆ ಬೀಜದ ಅವಶ್ಯಕತೆ ಬಹಳ. ಈ ಪ್ರಪಂಚದಲ್ಲಿ ತನ್ನ ಅಸ್ತಿತ್ವ ಕಳೆದುಕೊಂಡು ಎಲ್ಲವೂ ಮಣ್ಣಲ್ಲಿ ಮಣ್ಣಾದಾಗ ಈ ಭೂಮಿಯಿಂದ ಮತ್ತೆ ಬೇರ್ಪಡಿಸಿ ಪರಿಸರಕ್ಕೆ ಹಾಗೂ ಜೀವಿಗಳಿಗೆ ಬೇಕಾದ ಷಡ್ರಸಗಳ ಸಹಿತ ಸಕಲವನ್ನೂ ಒದಗಿಸುವುದು ಬೀಜದ ಕಾರ್ಯ. ಈ ಭೂಮಿಯಲ್ಲಿ ಬೀಜವೇ ಇಲ್ಲದಿದ್ದರೆ ಭೂಮಿಯಲ್ಲಿ ಐಕ್ಯವಾದ ಎಲ್ಲಾ ಸತ್ವಗಳನ್ನು ಬೇರೆ ಬೇರೆ ಮಾಡುವುದು ಸುಲಭದ ಕೆಲಸವಲ್ಲ. ಸಸ್ಯವಿರಲಿ ಅಥವಾ ಜೀವಿಯೇ ಇರಲಿ, ಪ್ರತಿಯೊಂದು ಬೀಜ ರೂಪದಿಂದಲೇ ವಿಕಾಸವಾಗುವುದು. ಯಾವ ರೀತಿ ಈ ಪ್ರಪಂಚಕ್ಕೆ ಬೀಜದ ಅವಶ್ಯಕತೆ ಇದೆಯೋ ಹಾಗೆಯೇ ಬುದ್ಧಿ ಸಹ. ಬೀಜ ಭೂಮಿಯಲ್ಲಿರುವ ಸತ್ವಗಳನ್ನು ಬೇರ್ಪಡಿಸಿ ಬೇಕಾದವರಿಗೆ ದೊರಕಿಸಿಕೊಟ್ಟರೆ, ಬುದ್ಧಿ ಈ ಬೀಜದಲ್ಲಿರುವ ವೈವಿಧ್ಯತೆಯನ್ನು ಗುರುತಿಸಿ ಅದನ್ನು ಹೇಗೆ ಉಪಯೋಗಿಸಿ ಅದರಿಂದ ಪ್ರಯೋಜನ ಪಡೆಯಬಹುದು ಎಂಬುದನ್ನು ತಿಳಿಸುತ್ತದೆ. ಪ್ರಪಂಚದಲ್ಲಿ ಎಲ್ಲವೂ ಇದ್ದರೂ ಅದನ್ನು ಉಪಯೋಗಿಸುವ ಜಾಣತನವಿಲ್ಲದಿದ್ದರೆ ಅದು ವ್ಯರ್ಥವೇ ಸರಿ. ಮನುಷ್ಯ ನಿರಂತರ ಸಾಧನೆಯಿಂದ ತೇಜಸ್ಸು ಗಳಿಸಲು ಸಾಧ್ಯ. ನಿರಂತರವಾದ ಯಾವುದೇ ಕಾರ್ಯ ಬದಲಾವಣೆ ತರಲು ಸಾಧ್ಯ. ಯಾರು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡುವ ಕೆಲಸದಲ್ಲಿ ಭಗವಂತನನ್ನು ಕಾಣುತ್ತಾರೋ ಅಂಥವರಲ್ಲಿ ತೇಜಸ್ಸು ಹೆಚ್ಚುತ್ತದೆ. ತಾಪತ್ರಯವನ್ನು ಗೆದ್ದವ ತೇಜಸ್ವಿಯಾಗಲು ಸಾಧ್ಯ. ಹರಿ ಓಂ.